ಹಾಗಿದ್ರೆ ದೇವರೆಲ್ಲಿದ್ದಾನೆ? ನಮ್ಮೊಳಗಡೆ ಇದ್ದಾನೆ. ದೇವರು ಎಲ್ಲೂ ಇಲ್ಲ, ನಮ್ಮೊಳಗಡೆನೇ ಇದ್ದಾನೆ. ಅದಕ್ಕೆ ನೀವು ಮಹಾತ್ಮರೆಲ್ಲ ಹೇಳಿದ್ದು ನೋಡ್ತಿರಲ್ಲ, ಏನು ಹೇಳ್ತಾರೆ ಅಂದರೆ, ನಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಶಂಕರಾಚಾರ್ಯರು ನಮ್ಗೆ ಗೊತ್ತಿರೋ ಹಾಗೆ ಸನಾತನ ಧರ್ಮ ಅನ್ನೋದು ವೇದದ ಆಧಾರದ ಮೇಲೆ ಹುಟ್ಟಿದ್ದು. ವೇದಗಳು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಬಂದಿದ್ದು. ಅದನ್ನ ನಾವು ಶ್ರುತಿ ಅಂತ ಕರಿತೀವಿ. ಶ್ರುತಿ ಅಂದರೆ ನಾವು ಯಾವುದನ್ನು ಕೇಳಿಸ್ಕೊಂಡಿದ್ವಿ ಅಂತ. ಅದಕ್ಕೆ ವಿರುದ್ಧವಾದ ಇನ್ನೊಂದು ಸ್ಮೃತಿ ಅಂತ ಇದೆ. ಸ್ಮೃತಿ ಅಂದರೆ ನಾವು ಜ್ಞಾಪಕದಿಂದ ಬರೆದಿದ್ದು ಅಂತ. ಒಂದು ಕವಿ ಒಂದು ಕಲ್ಪನೆ ಮಾಡಿ ಬರೆದಿದ್ದು. ಆದರೆ ವೇದಗಳು ಅದು ಶ್ರುತಿ. ಯಾಕಂದರೆ ಯಾರೂ ಬರೆದಿದ್ದಲ್ಲ, ನಮ್ಮ ಋಷಿ ಮುನಿಗಳು ಅದನ್ನು ದೈವಿ ವಾಕ್ಯಿಂದ ಕೇಳಿ ಅದನ್ನು ಮನಸ್ಸಲ್ಲಿಟ್ಕೊಂಡು ಈ ವೇದಗಳನ್ನು ವೇದವ್ಯಾಸರು ರಚನೆ ಮಾಡಿದರು ಅಂತ. ಅಂದರೆ ರಚನೆ ಅಂತ ಹೇಳಿದ್ರೆ ಅವರು ಬರೆದು ಒಂದು ಸಂಘಟನೆ ಮಾಡಿದರು ಅಷ್ಟೇ. ಬಟ್ ಅವರು ಆ್ಯಕ್ಚುಲಿ ಅದನ್ನು ಬರೆದಿಲ್ಲ ಅವರು. ಹಾಗೆ. ಸೊ ಹೀಗಿರುವಾಗ ನಾವು ದೇವರು ಅದರಲ್ಲಿ ಹೇಳುತ್ತೆ, ಅದರಲ್ಲಿ ಎಷ್ಟೋ ಸಿದ್ಧಾಂತಗಳಿದೆ. ಒಂದು ಅದ್ವೈತ ಸಿದ್ಧಾಂತ, ಇನ್ನೊಂದು ವಿಶಿಷ್ಟಾದ್ವೈತ, ಇನ್ನೊಂದು ದ್ವೈತ ಸಿದ್ಧಾಂತ. ಶಂಕರಾಚಾರ್ಯರು ಏನಂದರೆ ಈ ಬೌದ್ಧ ಧರ್ಮ ಸ್ವಲ್ಪ ಹೆಚ್ಚು ನಡೆದಾದಾಗ ಆದಿಶಂಕರಾಚಾರ್ಯರು 788ನೇ ಇಸ್ವಿ ಕ್ರೈಸ್ತ ಶಕದಲ್ಲಿ ಕಾಲಡಿ ಅನ್ನೋ ಚಿಕ್ಕ ಊರಲ್ಲಿ ಜನಿಸಿದರು. ಅವರು ಕೇರಳದವರೇ, ಅವರ ಮಾತೃಭಾಷೆ ಮಲಯಾಳಮು. ಆದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ವೇದಾಧ್ಯಯನವನ್ನು ಮಾಡಿ ಅದು ಒಂದು ಸಾಧನೆ, ಮನುಷ್ಯ ಸಾಧನೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ 8ನೇ ವರ್ಷಕ್ಕೆ ವೇದಗಳೆಲ್ಲ ಕಲಿತು ಆಮೇಲೆ ಗುರುಗಳ ಹತ್ರ ಹೋಗಬೇಕು ಅಂತ ತಿಳ್ಕೊಂಡು ಅವರ ಗೋವಿಂದ ಭಗವತ್ಪಾದರ ಶಿಷ್ಯರಾಗಿ ದೇಶಾದ್ಯಂತ 2-3 ಸತಿ ಕಾಲ್ನಡಿಗೆಯಲ್ಲಿ ಓಡಾಡಿ 4 ಆಮ್ನಾಯ ಪೀಠಗಳನ್ನು ಅವರು ಸ್ಥಾಪನೆ ಮಾಡಿ, ಶೃಂಗೇರಿ ಅಂಥ ಸ್ಥಳದಲ್ಲಿ 8 ವರ್ಷ ಇದ್ದು ಅಲ್ಲೊಂದು ಪೀಠ ಸ್ಥಾಪನೆ ಮಾಡಿ 32ನೇ ವಯಸ್ಸಿಗೆ ಅವರು ದೇವವನ್ನು ತ್ಯಾಗ ಮಾಡಿ ಹೋಗಿದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ನಮ್ಮ ನಂಬಿಕೆ ಏನು ಅಂದರೆ ಅವರು ದೈವಾಂಶ ಸಂಭೂತರು, ಸಾಕ್ಷಾತ್ ಪರಮೇಶ್ವರನ ಅವತಾರ. ಇಲ್ದಿದ್ದರೆ ಇದಿಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರದ್ದು ಏನಿತ್ತಂದರೆ ನಮ್ಮ ಸನಾತನ ಧರ್ಮವನ್ನು ಹೇಗೆ ಎತ್ತಿ ಹಿಡಿಬೇಕು, ಹೇಗೆ ಅದನ್ನು ನಾವು ಮುಂದೆ ಪ್ರವರ್ತನೆ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿದ್ದಿದ್ದು. ಅದಕ್ಕೆ ಅವರು ಬಹಳಷ್ಟು ವಿಚಾರ ಮಾಡಿ ತಿಳ್ಕೊಂಡು ದೈವರ ಒಂದು ಕೃಪೆ, ಅವರಿಂದ ಒಂದು ಆಶೀರ್ವಾದ ಆಗಿದ್ದೋಸ್ಕರ ಇದು ಸಾಧ್ಯ. ಹಾಗೆ ಮಾಡಿ ಒಂದು ಸಿದ್ಧಾಂತವನ್ನು ಅವರು ಮಂಡಿಸಿದ್ರು. ಆ ಸಿದ್ಧಾಂತದಲ್ಲಿ ಅದ್ವೈತ ಸಿದ್ಧಾಂತ ಅಂತ ಹೇಳ್ತಾರೆ. ನಿಮ್ಮ ಪ್ರಶ್ನೆ ಏನು ಅಂದರೆ ದೇವರು ಎಲ್ಲಿದ್ದಾನೆ ಅಂತ, ಅದಕ್ಕೆ ಬರ್ತಾ ಇದ್ದೀನಿ. ದೇವರು ಎಲ್ಲಿದ್ದಾನೆ ಅಂದರೆ ಅದ್ವೈತ ಸಿದ್ಧಾಂತದಲ್ಲಿ ಏನು ಹೇಳುತ್ತೆ ಅಂದರೆ, ದೇವರು ಎಲ್ಲೆಡೆ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ದೇವರು ಯಾರು ಅಂತ ಹೇಳಿದ್ರೆ ನಿಮ್ಮ ಒಳಗಡೆ ಇರೋನೇ ದೇವರು. ಅದಕ್ಕೆ ನೀವು ಎಷ್ಟೋ ಜನ ನೀವು ಕೇಳಿರ್ಬೋದು, ಸತ್ಸಾಯಿ ಬಾಬಾ ಅವರು ಯಾವಾಗಲೂ ಮಾತಾಡ್ತಾ ಇರುವಾಗ ಅವ್ರು ಹೇಳ್ತಾಯಿದ್ರು, ಎಲ್ಲರನ್ನೂ ಸಂಭಾಷಣೆ ಮಾಡ್ತಾ ಇರುವಾಗ, ಒಂದು ಉಪದೇಶ ಏನೋ ಕೊಡ್ತಾ ಇರುವಾಗ ಅವ್ರು ಹೇಳ್ತಾಯಿದ್ರು, ನೀವೆಲ್ಲನೂ ದೈವಾತ್ಮ ಸ್ವರೂಪಲಾರೆ ಅಂತ ಕರೀತಾಯಿದ್ರು, ದಿವ್ಯಾತ್ಮ ಸ್ವರೂಪಲಾರ ಅಂತ, ಪ್ರೇಮಾತ್ಮ ಸ್ವರೂಪಲಾರ ಅಂದರೆ ಯು ಆರ್ ಆಲ್ ಎಂಬಾಡಿಮೆಂಟ್ಸ್ ಆಫ್ ಲವ್, ಯು ಆರ್ ಆಲ್ ಎಂಬಾಡಿಮೆಂಟ್ಸ್ ಆಫ್ ಗಾಡ್. ಅಂದರೆ ದೇವರ ನೀವೇ ಅದರ ಪ್ರತಿನಿಧಿ ಅಂತ, ಅಂದರೆ ದೇವರು ನಿಮ್ಮ ಒಳಗಡೆ ಇದ್ದಾನೆ ಅಂತ. ಸೊ ಬೇರೆ ಫಿಲೋಸಾಫಿಕಲ್ ಇದರಲ್ಲಿ ಡಿಸ್ಕಷನ್ಲು ಅದೇ ಬರುತ್ತೆ. ನಾವೆಲ್ಲ ಕೇಳಿರ್ಬೋದು ಸಾಧಾರಣವಾಗಿ. ನಾನು ಮೊನ್ನೆ ಅಮೇರಿಕಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಂದಷ್ಟು ಜನ ಚಿಕ್ಕ ಮಕ್ಕಳಿದ್ದರು. ಆ ಚಿಕ್ಕ ಮಕ್ಕಳನ್ನ ಇದು ಒಂದು ಆಧ್ಯಾತ್ಮಿಕವಾದ ಒಂದು ಶಿಬಿರ ಇತ್ತು. ಸುಮಾರು ಒಂದು 1000 ಜನದ ಮೇಲಿದ್ದರು. ಎಲ್ಲ ಅಲ್ಲೇ ಹುಟ್ಟಿದವರು ಬೆಳೆದವರು, ನಮ್ಮ ದೇಶದವರು ಒಂದಷ್ಟು ಹೆಚ್ಚಿದ್ರು, ಆ ಪಾಶ್ಚಾತ್ಯ ದೇಶರು ಒಂದಷ್ಟು ಇದ್ದರು. ಚಿಕ್ಕ ಮಕ್ಕಳನ್ನ ನಾನು ಕೇಳಿದೆ, ನೀವು ಏನಾದರೂ ಕೆಲಸ ಮಾಡ್ತಾ ಇರುವಾಗೆಲ್ಲ ಓಡಾಟ ಮಾಡ್ತಾ ಇರುವಾಗ ನೀವೇನೋ ತಪ್ಪು ಮಾಡಿದ್ರೆ, ಯಾರೋ ಪಕ್ಕದವನಿಗೆ ಜಿಗಿಟಿದ್ರೆ, ನಿಮಗೆ ಒಳಗಡೆಯಿಂದ ಯಾರಾದರೂ ಒಂದು ಮೆಸೇಜ್ ಕಳಿಸ್ತಾರಾ, SMS ಕಳಿಸ್ತಾರಾ ಅಂತ ಕೇಳಿದೆ. ಸೊ ವಾಟ್ಸಪ್ ಕಳಿಸ್ತಾರಾ ಅಂತ. ಎಲ್ಲರೂ ನಗಕ್ಕೆ ಶುರು ಮಾಡಿದ್ರು. ಆಮೇಲೆ ನಿಜ ಹೇಳಿ ಅಂತ ಹೇಳಿದೆ. ಹೌದು ಸರ್, ನಮಗೆ ಒಳಗಡೆಯಿಂದ ಏನೋ ಬರುತ್ತೆ ಅಂತ. ಏನು ಬರುತ್ತೆ ಇದು, ನೀನು ಯಾಕೆ ಮಾಡಿದೆ, ಇದು ತಪ್ಪಾಯ್ತಲ್ಲ, ನೀನು ಮಾಡಬಾರ್ದಾಗಿತ್ತು ಅಂತ ಒಂದು ನಮ್ಮ ಮನಸ್ಸಿಗೆ ಗೊತ್ತಾಯ್ತು. ಚಿಕ್ಕ ಮಕ್ಕಳು ಹೇಳ್ತಾ ಇರೋದಿತ್ತು, ಸುಮಾರು 5ರಿಂದ 8 ವರ್ಷದ ಮಕ್ಕಳು ಹಿಂಗೆ ಹೇಳಿದ್ರು. ನಾನು ಅದು ಯಾರು ನಿಮಗೆ ಅಲ್ಲಿ ಒಳಗಡೆಯಿಂದ ಮೆಸೇಜ್ ಕೊಡ್ತಿರೋ ಯಾರು, ಅಲ್ಲಿ ಯಾರಿದ್ದಾರೆ, ಯಾರು ಇಲ್ವಲ್ಲ ಅಂತ ಕೇಳಿದೆ. ಅದು ಯಾರು ಅಂತ ನೀವು ಹೇಳಬೇಡ್ರ ಅಂತ. ಅವ್ರು ಹೇಳಿದ್ರು ಪರಮಾತ್ಮ ಮಕ್ಕಳು ಅಂತ ಮಕ್ಕಳು ಹೇಳಿದ್ರು. ಸೊ ಇದನ್ನು ನಾವು ಇಟ್ಕೊಂಡ್ರೆ, ನಾನು ಅದ್ವೈತ ಸಿದ್ಧಾಂತಕ್ಕೆ ಬಂದಾಗ ಆಮೇಲೆ ಅದಕ್ಕೆ ಸ್ವಲ್ಪ ಸಮರ್ಥನೆ ಎಲ್ಲ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಆದರೆ ದೇವರು ಎಲ್ಲ ಕಡೆ ಇದ್ದಾನೆ, ದೇವರು ಇಲ್ಲದೇ ಇರೋ ಸ್ಥಳನೇ ಇಲ್ಲ ಅಂತ ಒಂದು ಪುರಾಣದ ಒಂದು ಕಥೆನೂ ಬರುತ್ತೆ. ಮಹಾದೇವ ಅವನಿಬ್ಬರು ಮಕ್ಕಳನ್ನು ಕರೆದು, ಸುಬ್ರಹ್ಮಣ್ಯ, ಗಣೇಶ, ನೀನು ಹೋಗಿ ಪ್ರಪಂಚವನ್ನು ಸುತ್ಕೊಂಡು ಬಾ ಅಂತ ಹೇಳ್ತಾರೆ. ಅವನು ಸುಬ್ರಹ್ಮಣ್ಯ ಎಲ್ಲ ಕಡೆ ಹೋಗ್ತಾನೆ.
ಆ ಗಣೇಶ ಅಲ್ಲೇ ನಿಂತಿರ್ತಾನೆ. ಒಂದು 5 ನಿಮಿಷ ಆದಮೇಲೆ ಅವ್ರ ತಂದೆ ತಾಯಿನ ಸುತ್ತ ಹಾಕಿ ಬಂದುಬಿಡ್ತಾನೆ. ಬಂದು ನೀ ಎಲ್ಲ ಕಡೆ ಹೋಗಲ್ಲ, ಪ್ರಪಂಚ ಅಂದರೆ ನೀನೇ, ನೀನೇ ಅಂದರೆ ಪ್ರಪಂಚ, ನೀನು ಎಲ್ಲ ಕಡೆ ಇದೆಯಾ, ಅದಕ್ಕೆ ನಿನ್ನನ್ನು ಸುತ್ತ ಹಾಕಿದ್ರೆ ಪ್ರಪಂಚ ಸುತ್ತಂಗಾಯ್ತು ಅಂತ ಅವನ ಅಭಿಪ್ರಾಯ ಹೇಳ್ತಾನೆ. ಹಾಗೆ ಹೇಳಿದ್ರೆ ದೇವರು ಎಲ್ಲ ಕಡೆ ಇದ್ದಾನೆ, ನಮ್ಮಲ್ಲೂ ಇದ್ದಾನೆ. ನಮ್ಗೆ ಗೊತ್ತಲ್ಲ ಪ್ರಹ್ಲಾದನ ಕಥೆ, ಅದು ಆಮೇಲೆ ಮುಂದೆ ಚರ್ಚೆ ಮಾಡೋಣ. ಅಲ್ಲಿರುವನ ಹರಿ, ಇಲ್ಲಿರುವನ ನಿನ್ನ ಹರಿ ಅಂದಾಗ ಎಲ್ಲರಲ್ಲೂ ಇದ್ದಾನೆ. ಎಲ್ಲರೂ ಇದ್ದಾನೆ. ಸೊ ಹೀಗೆ ಸರ್ ಆಧ್ಯಾತ್ಮದ ಮೂಲಕ, ಕಥೆಗಳ ಮೂಲಕ ಎಲ್ಲರಿಗೂ ನಮ್ಮ ಆಡು ಭಾಷೆನಲ್ಲೂ ಬಂದ್ಬಿಡಿದೆ, ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು, ಅಲ್ಲಿ ಒಳಗಿರೋನೇನು ಹೇಳ್ತಾನೋ ಹಾಗೆ ಅನ್ನೋದು. ಬಟ್ ಈಗ ಬರ್ತಾ ಬರ್ತಾ ಈ ಆಧುನಿಕತೆಯ ಜೊತೆಗೆ ಈ ದ್ವಂದ್ವ ಎಲ್ಲಿ ಹುಟ್ಟುತ್ತಾ ಇದೆ? ಯಾಕಂದರೆ ಕೆಲವು ಸತಿ ದೇವಸ್ಥಾನಕ್ಕೆ ಹೋಗೋದು, ಈ ಪ್ರಾಕ್ಟೀಸಸ್ಗಳಲ್ಲೇ ಇದು ಒಳಗಿರುವಂತಹದೇ ಆ ಪರಮಾತ್ಮನನ್ನು ಹಾಗಿದ್ರೆ ಮುಟ್ಟಕ್ಕೋಸ್ಕರನ ಅದನ್ನು ಪರಚೋತ್ಸಕ್ಕೆ ಆ ಭಾವನೆಯನ್ನು ದೇವಸ್ಥಾನಕ್ಕೆ ಹೋಗಬೇಕಾ, ಅಥವಾ ಆ ಫೀಲಿಂಗು ಯಾವಾಗಲೂ ಜಾಗೃತವಾಗಿ ಇಟ್ಕೊಳ್ಳೋದಕ್ಕೆ ನನ್ನನ್ನು ನಾನು ಹೇಗೆ ಇಟ್ಕೋಬೇಕು ಅನ್ನೋದು ಮುಂದಿನ ಪ್ರಶ್ನೆ. ಇದು ಆ್ಯಕ್ಚುಲಿ ವಾಸ್ತವವಾಗಿ ನಮ್ಮ ಸಮಾಜದಲ್ಲಿ ಈ ಸಮಸ್ಯೆ ಹುಟ್ಕೊಂಡಿದೆ. ಧರ್ಮಗಳು ಏನಾಗಿದೆ, ಎಷ್ಟೋ ಧರ್ಮಗಳಿದೆ. ಆ ಒಂದೊಂದು ಧರ್ಮದಲ್ಲಿ ಒಂದೊಂದು ಆಧ್ಯಾತ್ಮ ಚಿಂತನೆ ಇದೆ. ಈ ಎಕ್ಸ್ಟ್ರೀಮಿಸ್ಟ್ ಅಂತ ಏನು ಹೇಳ್ತಾರಲ್ಲ, ಅವರು ಬಹಳ ಏನು ಹೇಳ್ತಾರೆ, ಅದು ಎಕ್ಸ್ಟ್ರೀಮ್ ವ್ಯೂ ತೊಗೊಳ್ತಾರೆ. ಎಕ್ಸ್ಟ್ರೀಮ್ ಅಂತ ಹೇಳಿದ್ರೆ ಅದು ನೀವು ಅದರ ಒಂದು ಸಾಹಿತ್ಯವನ್ನು ಓದಿದ್ರೆ ಆ ಥರ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೂ ಆ ಥರ ಅರ್ಥ ಮಾಡಿ ಈ ಜನರಲ್ಲಿ ವೈಮನಸ್ಯ ತರೋದಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ ಜನರು. ಅದಕ್ಕೋಸ್ಕರ ಏನು ಹೇಳ್ತಾರೆ ಅಂದರೆ, ಯಾವುದೇ ಧರ್ಮ ತಗೊಂಡ್ರು ಆ ಧರ್ಮದಲ್ಲಿ ಒಳ್ಳೆಯ ವಿಷಯಗಳನ್ನ ಯಾವುದಿದೆ ಅದನ್ನು ನಾವು ಪರಿಪಾಲನೆ ಮಾಡಬೇಕು. ಒಳ್ಳೆಯ ವಿಷಯ ಅಂದರೆ ಯಾವ ಧರ್ಮದಲ್ಲೂ ಬೇರೆಯವರನ್ನು ನೀವು ಕೊಲೆ ಮಾಡಿ ಅಂತ ಹೇಳಲ್ಲ. ಅದು ಸುಮ್ಮನೆ ಇಸ್ಲಾಂ ಧರ್ಮದಲ್ಲಿ ಹೇಳ್ತಾರೆ, ಅದು ಕಾಫಿರ್ರು, ಅವನಿಗೆ ಇದು ಮಾಡಬೇಕು, ನಿನಗೆ ಜನ್ನತ್ ಹೋಗುತ್ತೆ ಅಂತ. ಅದೆಲ್ಲ ಹುಟ್ಕೊಂಡು ಹೇಳಿರೋದು. ಅಂದರೆ ಅವನು ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇಲ್ಲ, ಅದಕ್ಕೆ ಅವನನ್ನು ನೀವು ಖತಮ್ ಮಾಡ್ಬೋದು, ಅವನನ್ನು ಮುಗಿಸಿದ್ರೆ ನಿನಗೆ ಶಾಶ್ವತವಾದ ಒಂದು ಬ್ರಹ್ಮಲೋಕ ಸಿಕ್ಕತ್ತೆ ನಿಮಗೆ ಅಂತ ಆ ಥರ ಹುಟ್ಟಿಸಿದ್ದಾರೆ. ಅದಕ್ಕೆ ಇವರುಗಳೆಲ್ಲ ಟೆರರಿಸ್ಟ್ ಎಲ್ಲ ಬರ್ತಾರಲ್ಲ, ಅವ್ರಿಗೆಲ್ಲ ಏನಂದರೆ ಮನಸ್ಸಲ್ಲಿ, ನೋಡು ನೀನು ಇದು ಮಾಡಿದ್ರೆ ನಿನಗೆ ಪರ್ಮನೆಂಟಾಗಿ ಪೀಸ್ ಸಿಕ್ಕತ್ತೆ, ನೀನು ಸ್ವರ್ಗದಲ್ಲಿರ್ತೀಯ, ಸ್ವರ್ಗದಲ್ಲಿ ಏನೇನು ಇರುತ್ತೆ ಅಂತೆಲ್ಲ ಅವ್ರು ಏನೇನೋ ಹೇಳ್ಕೊಳ್ತಾರೆ. ಹಾಗಿದೆ ನಮ್ಮ ಸನಾತನ ಧರ್ಮದಲ್ಲಿ ಏನಿದೆ ಅಂದರೆ, ನಮಗೆ ಸ್ವರ್ಗ ಮುಕ್ತಿ ಇದೆರಡು ಬೇರೆ ಬೇರೆ. ಅಂದರೆ ಸ್ವರ್ಗ ಅಂತ ಹೇಳಿದ್ರೆ ಅದೊಂದು ಸ್ಥಾನ, ಬೊಂಬಾಯಿ ನಗರ. ಒಂದು ಹೋಟ್ಲಿಗೆ ಹೋಗ್ತೀರಾ, ಹೋಟ್ಲಿಗೆ ಹೋಗಿ ನೀವು ಇಲ್ಲೇ ರೂಮ್ ಕೊಡಪ್ಪ ಅಂತ ಹೇಳ್ತೀರಾ, ರೂಮ್ ಕೊಡ್ತಾರೆ. ರೂಮ್ ಕೊಟ್ಟಾಗ ನೀವು ಎಷ್ಟು ದಿವಸ ಇರ್ತೀರಾ ಅಂತಾರೆ. ನಾವೊಂದು 4 ದಿವಸ ಇರ್ತೀವಿ ಅಂತಾರೆ. ಆಯಿತು, ಇಷ್ಟಿಷ್ಟು ಖರ್ಚಾಗುತ್ತೆ, ದುಡ್ಡು ಕೊಡಿ ಅಂತ ಕೇಳ್ತಾರೆ. ಇಲ್ಲ ಕ್ರೆಡಿಟ್ ಕಾರ್ಡ್ ಕೊಡಿ ಅಂತಾರೆ, ಅದು ಕೊಡ್ತೀರಾ. 4 ದಿವಸ ಆಗುತ್ತೆ, ನೀವು ಅದು ದುಡ್ಡು ತುಂಬಿದ್ದು ಮುಗಿದೋಗುತ್ತೆ. ನೀವು ರೂಮ್ಗೆ ಹೋದರೆ ನಿಮ್ಮ ಕೀ ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ, ರೂಮ್ ಲಾಕ್ ಆಗಿರುತ್ತೆ. ಯಾಕಂದರೆ ನೀನು ಕೊಟ್ಟಿದ್ದ ಹಣ ಮುಗೀತು, ಮತ್ತೆ ಹೋಗೋ ಆಫೀಸಲ್ಲಿ ದುಡ್ಡು ತುಂಬು, ಆಮೇಲೆ ನೀನು ಎಲ್ಲಿರ್ಬೋದು, ಇಲ್ಲದಿದ್ದರೆ ಇಲ್ಲಿ ಒಳಗಡೆ ಬರೋಕ್ಕೆ ಜಾಗ ಇಲ್ಲ ಅಂತ. ಕ್ಷೀಣೆ ಪುಣ್ಯ ಮರ್ತಲೋಕಂ ಭವಿಷ್ಯತಿ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ. ನೀವು ಸ್ವರ್ಗಕ್ಕೆ ಹೋದಾಗ ಈ ಜೀವನದಲ್ಲಿ ಏನೇನು ಪುಣ್ಯ ನೀವು ಸಂಪಾದನೆ ಮಾಡಿದ್ರಿ ಅದು ನಿಮ್ಮ ಕ್ರೆಡಿಟ್ ಬ್ಯಾಲೆನ್ಸ್ ನಿಮ್ಮ ಅಕೌಂಟಲ್ಲಿರುತ್ತೆ. ನಿಮ್ಮ ಅಕೌಂಟಲ್ಲಿರೋವರೆಗೂ ನಿಮಗೆ ಸ್ವರ್ಗದಲ್ಲಿರೋಕ್ಕೆ ಸ್ಥಾನ ಇದೆ. ಆ ಮುಗಿದಿದ ತಕ್ಷಣ ವಾಪಸ್ಸು ಮರ್ತ್ಯಲೋಕಕ್ಕೆ ಬರಲೇಬೇಕು. ಮರ್ತ್ಯಲೋಕ ಅಂದರೆ ಈ ಪ್ರಪಂಚ, ಈ ಲೋಕ, ಮತ್ತೆ ಪುನರ್ಜನ್ಮ ಅದಕ್ಕೆ ಬರಲೇಬೇಕಾಗತ್ತೆ ಅಂತ ಹೇಳುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಸ್ವರ್ಗವನ್ನು ಬಯಸಿದ್ರೆ ನೀವು ಈ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಅಂದರೆ ಯಾರಿಗೂ ತೊಂದರೆ ಮಾಡಬಾರ್ದು, ಯಾರಿಗಾದ್ರೂ ಸಹಾಯ ಮಾಡೋಕ್ಕೆ ಮಾಡ್ಬೋದು, ನಿಮ್ಮ ಆಧ್ಯಾತ್ಮ ಚಿಂತನೆ ಮಾಡಬೇಕು, ನೀವು ದೇವರಲ್ಲಿ ನಂಬಿಕೆ ಇಡಬೇಕು, ನೀವು ಯಾರಿಗೂ ಹಾನಿ ಮಾಡಬಾರ್ದು. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಮಹಾಭಾರತದಲ್ಲಿ ಬರುತ್ತೆ. ಅಂದರೆ ಪರೋಪಕಾರ ಅಂದರೆ ಬೇರೆಯವರಿಗೆ ಉಪಕಾರ ಮಾಡಿದ್ರೆ ಅದೇ ಪುಣ್ಯ, ಬೇರೆಯವ್ರಿಗೆ ತೊಂದರೆ ಮಾಡಿದ್ರೆ ಅದೇ ಪಾಪ. ಸೊ ಇದನ್ನು ನಾವು ನಮ್ಮ ಜೀವನದಲ್ಲಿ ಇಟ್ಕೊಂಡಿದ್ರೆ ಯಾವುದೇ ಸ್ಥಿತಿಯಲ್ಲಿ ನಾವಿರಲಿ, ನಾವು ಮಾಡ್ತಾ ಇರೋದು ಬೇರೆಯವ್ರಿಗೆ ಹಾನಿ ಆಗುತ್ತಾ, ತೊಂದರೆ ಉಂಟಾಗುತ್ತಾ ಅಂತ ನಾವೊಂದು ಪ್ರಶ್ನೆ ನಮ್ಮಷ್ಟಕ್ಕೆ ನಾವು ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ವೆರಿ ವೆರಿ ಕ್ಲಿಯರ್ ಇದೆ. ನಮ್ಗೆ ಗೊತ್ತಾಗುತ್ತೆ, ಹೌದಪ್ಪ ನಾನು ಇಂಥವ್ರಿಗೆ ಸಹಾಯ ಮಾಡಿದ್ರೆ ಸರಿ. ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಒಂದು ಮಗು ಪಾಪ ಅಲ್ಲಿ ಕೂತಿರುತ್ತೆ, ಅದು ಅಳ್ತಾ ಇರುತ್ತೆ, ಅದಕ್ಕೆ ಓದೋಕ್ಕೆ ಬರೆಯೋಕ್ಕೆ ಏನಿರೋದಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತೀವಿ, ಪಾತ್ರೆ ತೊಳಿತಾ ಕೂತಿರ್ತಾರೆ ಅವರು ಗೂಸಲ್ ಮುಂದೆ. ಮನಸ್ಸಿಗೆ ಅನಿಸುತ್ತೆ, ಇದು ಏನಿದು, ಅವ್ರಿಗೆ ಯಾವ ಥರ ನಾವು ಸಹಕಾರ ಕೊಡ್ಬೋದು, ಯಾವ ಥರ ಅವ್ರಿಗೆ ನಾವೊಂದು ಸ್ವಲ್ಪ ಜೀವನದಲ್ಲಿ ಒಂದು ನೆಮ್ಮದಿ ಕೊಡೋಕ್ಕೆ ಸಾಧ್ಯತೆ ಇದೆ ಅಂತ. ಆ ಮನಸ್ಸು, ಆ ಚಿಂತನೆ ನಮ್ಮಲ್ಲಿ ಬಂದರೆ ಅದು ದಯಾ.
ದಯೆ ದಯಾ ದಾಕ್ಷಿಣ್ಯ ಅನ್ನೋದು ಅಂತೆಲ್ಲ ಇತ್ತಲ್ಲ ಬಹಳ ಮುಖ್ಯವಾದ ಒಂದು ಇದು. ಸೊ ದಯೆ. ಈ ಪ್ರಶ್ನೆಗೆ ಹಿಂದಕ್ಕೆ ಹೋದರೆ, ನೀವು ಒಳ್ಳೆ ಕೆಲಸ ಮಾಡಬೇಕು, ನೀವು ಕೆಟ್ಟ ಕೆಲಸ ಅಂದರೆ ತಪ್ಪು ಕೆಲಸ ಮಾಡಬಾರ್ದು. ತಪ್ಪು ಯಾವುದು ಸರಿ, ಯಾವುದು ಸರಿಯಲ್ಲ ಅಂತ ನೀವು ಯಾರನ್ನೂ ಬೇರೆಯವ್ರನ್ನ ಕೇಳಬೇಕಾಗಿಲ್ಲ. ನಾನು ಉದಾಹರಣೆ ಕೊಟ್ಟನಲ್ಲ, ಚಿಕ್ಕ ಮಕ್ಕಳಿಗೆ ಗೊತ್ತಿರುತ್ತೆ, ಪಕ್ಕನ ಈ ಜಿಕಿಡದೆ ತಪ್ಪು ಅಂತ. ಯಾರೂ ಹೇಳಲಿಲ್ಲ ಅವ್ರಿಗೆ, ಆದ್ರೂ ಅವ್ರಿಗೆ ಗೊತ್ತಿದೆ. ಹೇಗೆ ಗೊತ್ತಿದೆ? ನಮ್ಮ ಜೀವನದಲ್ಲಿ ನಮ್ಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು. ರೆಡ್ ಲೈಟ್ ಇರುತ್ತೆ, ನಾವು ಹೋಗ್ತಾ ಇರ್ತೀವಿ ಕಾರು, ತಪ್ಪು ಅಂತ ನಮ್ಗೆ ಗೊತ್ತಲ್ಲ. ಗೊತ್ತಿಲ್ಲದೆ ಯಾರಾದರೂ ಹೋಗ್ತಾರಾ? ಗೊತ್ತಿದ್ರೂ ಹೋಗ್ತೀವಿ. ಅಂದರೆ ಏನು, ನಮ್ಗೆ ಯಾವ್ದು ಮಾಡಬಾರ್ದು ಅಂತ ಅನಿಸುತ್ತೋ ಅದನ್ನು ಮಾಡ್ತಾ ಇರ್ತೀವಿ, ಅದು ತಪ್ಪಾಗುತ್ತೆ. ಸೊ ಅದರಿಂದ ಪುಣ್ಯ ಮತ್ತು ಪಾಪ ಇದೆರಡು ನಮ್ಮ ಜೀವನದಲ್ಲಿ ಸಂಗ್ರಹ ಆಗ್ತಾ ಇರುತ್ತೆ. ಆ ಚಿತ್ರಗುಪ್ತ ಲೆಕ್ಕ ಇಟ್ಟಿರ್ತಾನೆ ಸರಿಯಾಗಿ. ಚಿತ್ರಗುಪ್ತ ಅಂತ ಹೇಳಿದ್ರೆ ಅವನು ನಮ್ಮ ಮನಸ್ಸಿನ ಕಾಲ್ಪನಿಕ ಒಂದು ಸ್ಥಳದಲ್ಲಿರ್ತಾರೆ. ಚಿತ್ರಗುಪ್ತ ಅಂತ ಹೇಳಿದ್ರೆ ಇಟ್ಸ್ ಲೈಕ್ ಇದು ಅಕೌಂಟೆಂಟ್. ಅವನು ಅಕೌಂಟೆಂಟ್ ಹೇಳ್ತಾರೆ, ಅವನು ಅಕೌಂಟೆಂಟ್ ಬರೆಯೋದು, ಪತ್ರ ಪುಸ್ತಕ ಬರ್ಕೊಳ್ಳೋ ಅಂಥವನು ಒಬ್ಬೊಬ್ಬರ ಜೀವನದಲ್ಲಿ. ಅದಕ್ಕೆ ನೀವು ಕೇಳಿದ ಪ್ರಶ್ನೆ ಭಾಳ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ನು, ಎಲ್ಲಿರ್ತಾನೆ ಅಂತ. ಅದಕ್ಕೆ ಹೇಳ್ತಾರೆ, ಚಿತ್ರಗುಪ್ತನಿಗೆ ನೀವು ಕೈಯಲ್ಲಿ ಕಾಲಲ್ಲಿ ನಿಮ್ಮ ಅಂಗಗಳಲ್ಲಿ ಮಾಡಿದ್ದನ್ನು ಮಾತ್ರ ಅವನು ಲೆಕ್ಕ ಇಡೋದಿಲ್ಲ, ನಿಮ್ಮ ಮನಸ್ಸಲ್ಲಿ ಏನಾಗುತ್ತಲ್ಲ ಅದು ಮೊದಲು ಲೆಕ್ಕ ಇಡ್ತಾನೆ ಅಂತ. ಅದರಲ್ಲಿ 2 ಭಾಗ ಇರುತ್ತೆ, ಒಂದು ಫಿಸಿಕಲ್ಲು, ಒಂದು ಮೆಂಟಲ್ಲು. ಸೊ ಇದನ್ನು ನೀವು ಮನಸ್ಸಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ, ಅವ್ರಿಗೇನಾದರೂ ಮಾಡಿ ಬಲಿ ಹಾಕಬೇಕು, ಅವ್ನು ಹಿಂಗೆ ಮಾಡಿದ ನೋಡು, ಅವ್ನಿಗೆ ಈ ಥರ ಮಾಡಬೇಕು, ಅವ್ನಿಗೊಂದು ಸುಳ್ಳು ದೂರು ಕೊಟ್ಬಿಡೋಣ, ನಮ್ಮ ಅತ್ತೆ ಮಾವ ನಂಗೆ ಹೊಡೆದ್ರು ಅಂಥೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ. ನಮ್ಮ ಗಂಡನಿಗೆ ನನಗೆ ಜಗಳ ಆದರೆ ಅತ್ತೆ ಮಾವನ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ 498 ಕೆಳಗಡೆ ಅವ್ರಿಗೊಂದು ದೂರು ಕೊಟ್ಬಿಡೋದು, ಸೆಕ್ಷನ್ IPCಯಲ್ಲಿ. ದೂರು ಕೊಟ್ಟರೆ ಏನಾಗುತ್ತೆ, ಅತ್ತೆ ಮಾವನ್ನೆಲ್ಲ ಕೋರ್ಟ್ ಬರಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಎಳ್ಕೊಂಡು ಹೋಗಬೇಕು. ಅವ್ರು ಮಾಡಿದ ತಪ್ಪು ಅಂತ ಗೊತ್ತಿದೆ, ಆದರೂ ಇದು ಮಾಡಿದ್ದಾರೆ. ಇದು ಸಮಾಜದಲ್ಲಿ ನಡೀತಾ ಇರೋವಂಥದ್ದೇನೆ. ಪ್ರತಿಯೊಂದು ಪ್ರಕರಣದಲ್ಲಿ ಹೀಗೆ ಆಗುತ್ತೆ. ಗಂಡ ಹೆಂಡತಿ ತೊಂದರೆ ಆದರೆ ಅತ್ತೆ ಮಾವನ ಮೇಲೆ ಹಾಕೋದು ಕೇಸು. ಹೀಗಿದೆ. ಏನಂದರೆ ನಾವು ತಪ್ಪು ಮಾಡ್ತಾಯಿದ್ವಿ ಅಂತ ನಮ್ಗೆ ಗೊತ್ತು, ಆದರೂ ಸುಳ್ಳು ಒಂದು ವರದಿ ಕೊಡ್ತಾಯಿದ್ದೀವಿ ಪೊಲೀಸ್ಗೆ ಅಂತಲೂ ಗೊತ್ತು, ಆದರೂ ಇದು ಕೊಟ್ಟು ಮಾಡ್ತಾಯಿದ್ದೀವಿ ಅಂದರೆ ಇದನ್ನು ಓವರ್ ಟ್ಯಾಕ್ಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಓವರ್ ಟ್ಯಾಕ್ಟ್ ಅಂದರೆ ಕೈ ಕಾಲು ಅಂಗಗಳಲ್ಲಿ ಮಾಡುವಂಥದ್ದು ಕೆಲಸ ಅಂತ. ಅದು ಕೋವರ್ ಟ್ಯಾಕ್ಟ್ ಅಂದರೆ ನಾವು ಹೊರಗಡೆ ಏನೂ ಮಾಡಲ್ಲ, ಇಲ್ಲೇ ಕೂತ್ಕೊಂಡಿರ್ತೀವಿ, ಅಲ್ಲಿ ಯಾರೋ ನಾವು ಹೇಳಿರ್ತೀವಿ, ಅವ್ನಿಗೆ ಹೇಳ್ತೀವಿ ಸುಮ್ಮನೆ ಕಣ್ಣು ಸನ್ನೆ ಮಾಡಿ, ನೋಡಪ್ಪ ಅವನಿದೆ, ಅವ್ನು ನೋಡ್ಕೊ ನೀನು ಅಂತ. ಅವನು ಹೋಗೋದು 4 ಬಾರಿಸ್ಕೊಂಬರ್ತಾನೆ ಅವನ್ನ. ನಾವೇನೂ ಮಾಡಿರಲ್ಲ, ನಾವು ಸುಮ್ಮನೆ ಕೂತ್ಕೊಂಡೇ ಇದ್ದೀವಿ. ಇಂಥ ಕೇಸಲ್ಲಿ ನಾವೇನಾದರೂ ಮಾಡಿದ್ದು ಮನಸಾರೆ ಮಾಡಿದ್ರೂ ಅದು ನಮ್ಮ ಚಿತ್ರಗುಪ್ತನಿಗೆ ಅಟೆನ್ಷನಿಗೆ ಬಂದೇ ಬರುತ್ತೆ, ಲೆಕ್ಕ ಇಟ್ಕೊಂಡೇ ಇರ್ತಾರೆ ಅಂತ ನಮ್ಮ ನಂಬಿಕೆ. ಅದು ಯಾಕೆ ಅಂದರೆ, ಇವಾಗ ನೋಡಿ, ಒಂದೊಂದು ಸತಿ ನಾವು ಯಾರೂ ಏನೂ ತಪ್ಪು ಕೆಲಸ ಮಾಡಿರೋದಿಲ್ಲ, ಆದರೆ ನಮಗೇನೋ ಮನಸ್ತಾಪ ಆಗುತ್ತೆ, ಸಮಾಜದಲ್ಲಿ ಏನೋ ಆಗುತ್ತೆ, ನಮ್ಮ ಹೆಸರನ್ನ ಯಾರೋ ಕೆಡ್ಸಕ್ಕೆ ಹೋಗ್ತಾರೆ, ನಮ್ಮ ಪರಿವಾರದಲ್ಲಿ ಏನೋ ಅಡಚಣೆಗಳಾಗುತ್ತೆ. ಇದನ್ನೆಲ್ಲ ನಾವು ಯೋಚನೆ ಮಾಡಿದ್ರೆ, ನಾವು ಏನು ತಪ್ಪು ಕೆಲಸ ಮಾಡಲಿಲ್ಲ, ಯಾರಿಗೂ ಹಾನಿ ಮಾಡಲಿಲ್ಲ, ಆದರೂ ಹೀಗಾಗ್ತಾ ಇದೆಯಲ್ಲ, ಯಾಕೆ ಆಗ್ತಾ ಇದೆ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ನಮ್ಮ ಸಂಪ್ರದಾಯದಲ್ಲಿ ಏನಂದರೆ, ಇದೆಲ್ಲ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಹೇಳುತ್ತೆ. ಪ್ರಾರಬ್ಧ ಅಂತ ಹೇಳಿದ್ರೆ ನಾವು ಹಿಂದಿನಿಂದ ಮಾಡಿದ್ದು, ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಅಲ್ವಾ, ಹಿಂದಿನ ಜನ್ಮ, ಯಾವುದೇ ಜನ್ಮ ಇರ್ಬೋದು, ನಾವು ಎಷ್ಟೋ ಜನ್ಮ ತಾಳಿರ್ಬೋದು, ಪುನರ್ಜನ್ಮಕ್ಕೆ ಬರುತ್ತೆ ಅದು. ಪುನರ್ಜನ್ಮ ಅಂದರೆ ಏನು ಅಂತ ನಮ್ಮ ಸನಾತನ ಧರ್ಮದಲ್ಲಿ ಏನಂದರೆ, ನಾವು ಒಂದು ಎಷ್ಟೋ ಪ್ರಾಣಿಗಳಿದೆ, ಎಷ್ಟೋ ಕ್ರಿಮಿಕೀಟಗಳೆಲ್ಲ ಇದೆ ಅಲ್ವಾ, ಜೀವರಾಶಿಗಳು ಸಾವಿರಾರು ಇದೆ. ಇದನ್ನೆಲ್ಲ ಯಾವುದು ಎಲ್ಲದಕ್ಕಿಂತ ಉತ್ತಮ ಅಂತ ಹೇಳಿದ್ರೆ ಮನುಷ್ಯ ಜನ್ಮ. ಅದಕ್ಕೆ ಮನುಷ್ಯ ಜನ್ಮ ನೀವು ತಾಳಬೇಕಾದ್ರೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ಒಂದೊಂದಾಗಿ ಒಂದು ಸೋಪಾನ ಹೆಜ್ಜೆ 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 ನೀವು ಮೊದಲನೇ ಹಂತ ಮಾಡಿ ಹೋಗಬೇಕಾದ್ರೆ ಕೆಳಗಡೆಯಿಂದ ಹತ್ಕೊಂಡು ಹೋದರೆ ಹೋಗೋಕ್ಕೆ ಸಾಧ್ಯ, ಹಾರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಇದೆಲ್ಲ ಮುಗಿಸ್ಕೊಂಡು ಮೇಲಿಗೆ ಹೋಗಬೇಕು. ಮೇಲೆ ಹೋದಾಗ ನೀವು ಮನುಷ್ಯ ಜನ್ಮ ಬಂತು. ಈ ಮನುಷ್ಯ ಜನ್ಮಕ್ಕೂ ಬೇರೆ ಇದಕ್ಕೂ ವ್ಯತ್ಯಾಸ ಏನು ಅಂತ ನಾವು ನೋಡಿದ್ರೆ, ಬೇರೆ ಯಾವ ಒಂದು ಇದರಲ್ಲಿ ಈ ಪವರ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಏನು ಹೇಳ್ತಾರಲ್ಲ, ಚಿಂತನೆ ಮಾಡಿ ಯೋಚನೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಗಮನದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಇರೋದು ಮನುಷ್ಯ ಜೀವನದಲ್ಲಿ ಮಾತ್ರ. ನೀವು ನಾಯಿಗಳು ತಗೊಳ್ಳಿ, ಅವರ ಮಾಲೀಕರು ಯಾರು ಇರ್ತಾರೆ, ಅವ್ರು ಯಾರು ಅಂತ ಗೊತ್ತಾಗುತ್ತೆ. ಹೊರಗಡೆಯಿಂದ ಯಾರೋ ಬಂದರೆ ಬೊಗಳುತ್ತೆ. ಸೊ ಅದಕ್ಕೇನು ಗೊತ್ತು, ಇವರು ನಮ್ಮ ಮಿತ್ರರು, ಇವ್ರು ಯಾರೋ ಹೊರಬರೋರು ಬಂದರೆ ಅವ್ರು ಬರಬಾರ್ದು ಅಂತ ಅಷ್ಟು ಗೊತ್ತಿರುತ್ತೆ. ಬಟ್ ಅದಕ್ಕೆ ಅದರ ಸಾಂಸಾರಿಕ ಜೀವನದಲ್ಲಿ ನನ್ನ ಹೆಂಡತಿ ಯಾರು, ನನ್ನ ಮಕ್ಕಳು ಎಷ್ಟಾಗಿದೆ ನಾವು ನೋಡ್ತೀವಲ್ಲ, 4 ತಿಂಗಳು 3 ತಿಂಗಳಾದರೆ ತಾಯಿ ಮಕ್ಕಳು, ಅದು ನಮ್ಮ ಜೀವನದಲ್ಲಿ ನಾವು ನಮ್ಮ ಸಂಸಾರದಲ್ಲಿ ಹೇಗೆ ನಮ್ಮ ಮಕ್ಕಳನ್ನ ನೋಡ್ತೀವಿ ಆ ಥರ ಪ್ರಾಣಿಗಳಲ್ಲಿ ಇಲ್ವಲ್ಲ.
ಅವರವ್ರ ಜೀವನಕ್ಕೆ ಇನ್ಸೆಸ್ಟ್ ಅಂತ ನಡ್ಕೊಂಡು ಹೋಗುತ್ತೆ. ಬಂದಿದೆ ಅಲ್ಲಿಂದಲೇ. ಸೊ ಈ ಇನ್ಸೆಸ್ಟ್. ಡಿಸ್ಕ್ರಿಮಿನೇಷನ್ ಪವರ್ ಅನ್ನೋದು ಮನುಷ್ಯನಿಗಿದೆ. ಅದಕ್ಕೆ ನಾವು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಮನಸ್ಸಲ್ಲಿ ಇಟ್ಕೊಂಡು ಆಮೇಲೆ ನಮ್ಮ ಜೀವನನ ನಡೆಸಿದ್ರೆ ಆವಾಗ ನಿಮಗೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಸೊ ಈ ನಾನು ಹೇಳಿದ್ದು ಸ್ವರ್ಗ ಹೇಳಿದ್ನಲ್ಲ, ಇದು ಸ್ವರ್ಗದ ಕಲಾಪ. ಇವಾಗ ಮುಕ್ತಿ ಅಂದರೆ ಏನು? ಮುಕ್ತಿ ಅಂತ ಹೇಳಿದ್ರೆ ಯಾವ ಸ್ಥಿತಿಯಲ್ಲಿ ಮುಕ್ತಿ? ಮುಕ್ತಿ ನೀವು ಜೀವಂತವಾಗಿರುವಾಗ ಬರುತ್ತಾ ಅಥವಾ ನೀವು ತೀರ್ಕೊಂಡ್ಮೇಲೆ ಬರುತ್ತಾ? ದೇಹ ಬಿಟ್ಟ ಮೇಲೆ ಬರುತ್ತಾ? ಇದು ನನ್ನ ಕೈ, ಇದು ನನ್ನ ಕಾಲು, ಇದು ನಂದು ಶಾಲು ಅಂತ ನಾವೆಲ್ಲ ಹೇಳ್ತೀವಿ. ನಂದು ಅಂದರೆ ಯಾರ್ದು? ನನ್ನ ಕೈ ಅಂದರೆ ಕೈಯೇ ನಂದುನಾ? ಅಥವಾ ನಂದು ಅಂದರೆ ಕೈ ಬೇರೆ, ನಾನು ಬೇರೆನಾ? ನಮ್ಮ ನಿತ್ಯ ಭಾಷೆಯಲ್ಲೇ ನಮಗೆ ಯೋಚನೆ ಮಾಡಿದ್ರೆ ಬಂದುಬಿಡುತ್ತೆ ಉತ್ತರ ಅದಕ್ಕೆ. ನಾನು ಬೇರೆ, ನನ್ನ ನನ್ನ ಕೈ ಕೈ ಬೇರೆ. ನಾನು ಬೇರೆ, ನನ್ನ ದೇಹ ಬೇರೆ. ಎಷ್ಟೋ ಮಹಾತ್ಮರು ಹೇಳ್ತಾರೆ, ನೀವು ನನ್ನ ಒಂದು ರೂಪ, ಈ ಒಂದು ರೂಪ ಏನು ನೋಡ್ತಾ ಇದ್ದೀರಲ್ಲ, ಈ ರೂಪವನ್ನು ನಾನು ಅಂತ ನೆನೆಸ್ಬೇಡಿ. ಇದು ಒಂದು ದೇಹ. ಜಾತಸ್ಯ ಧ್ರುವೋ ಮೃತ್ಯು ಅಂತ ಶಾಸ್ತ್ರ ಹೇಳುತ್ತೆ. ಯಾರು ಹುಟ್ಟಾರೋ ದೇಹ ಹುಟ್ಟತ್ತೆ, ಅದಕ್ಕೆ ಮೃತ್ಯು ಅನ್ನೋದು ಖಚಿತ. ಹುಟ್ಟಿದವರು ಸಾಯದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಇದು ಒಂದು ಒಂದು ಜಾಕೆಟ್ ಹಾಕ್ಕೊಂಡಂಗೆ, ಬಟ್ಟೆ ಥರ. ಬಟ್ಟೆ ಎಷ್ಟು ದಿವಸ ಹಾಕ್ಕೊಂಡಿರ್ತೀವೋ ಅಷ್ಟು ದಿವಸ, ಅದಾದಮೇಲೆ ಬಿಟ್ಟು ಹೋಗಬೇಕಾಗತ್ತೆ. ಬಿಟ್ಟರೆ ನಮ್ಮ ಒಳಗಡೆ ಇರೋ ಭಗವಂತ ಇದ್ದಾನಲ್ಲ, ಅವನು ಏನಾಗ್ತಾನೆ ಅಂದರೆ, ಅದಕ್ಕೆ ಅವ್ರು ಹೇಳೋದು ಅದು ಚೈತನ್ಯ, ಅದು ಶಾಶ್ವತ, ನಿತ್ಯ, ಅಜಃ ಅಂತ ಶಾಸ್ತ್ರದಲ್ಲಿ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಿತ್ಯ ಅಂದರೆ ಅದಕ್ಕೆ ಅಂತ ಇಲ್ಲದೆ ಇರೋದು, ಯಾವಾಗಲೂ ಇರೋದು ಅಂತ. ಅಜಃ ಅಂದರೆ ಹುಟ್ಟದೇ ಇರೋದು. ಅದಕ್ಕೆ ಆ ಥರ ಮನಸ್ಸಲ್ಲಿ ಇಟ್ಕೊಂಡ್ರೆ, ಸೊ ನಮ್ಮ ಮನಸ್ಸು ಯೋಚನೆ ಮಾಡ್ತಾ ಹೋದಾಗ ಈ ಮುಕ್ತಿ ಅಂದರೆ ಏನು ಅಂತ ಕೇಳಿದ್ರೆ, ಮುಕ್ತಿ ಅಂತ ಹೇಳಿದ್ರೆ ನಾವು ಇದೇ ಜನ್ಮದಲ್ಲಿರುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು ಅಂದರೆ, ನಾವು ಎಲ್ಲರೂ ದೇವರ ಪ್ರತಿಮೆ ಅಂತ ಅಂದ್ಕೊಳ್ಬೇಕು. ಯಾರೇ ಬರಲಿ, ಓಹೋ. ಗಂಡಸಾಗ್ಬೋದು, ಹೆಂಡಸಾಗ್ಬೋದು, ನಿಮ್ಮಲ್ಲೆಲ್ಲರೂ ದೇವರಿದ್ದಾನೆ. ದೇವರಿಗೆ ನಾವು ಎಷ್ಟು ನಮ್ರತೆಯಿಂದ ಪ್ರಾರ್ಥನೆ ಮಾಡ್ತೀವೋ ನಿಮ್ಮ ಹತ್ರ ಅದೇ ಥರ ಮಾಡಬೇಕು. ಅಬ್ಬಾ, ಇದಕ್ಕೊಂದು ಚಿಕ್ಕ ಅರ್ಥ ಆಗೋಂಗೆ ಹೇಳೋದಾದ್ರೆ, ನಮ್ಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬದುಕಿದ್ದಾಗ ಅಭಿಮಾನಿಗಳನ್ನೇ ದೇವರು ಅಂದ್ರಲ್ಲ. ಒಂದು ಎಳೆ ಅವರು ಎಲ್ಲ ಮಹಾತ್ಮರು ಅದೇ ಥರ ಹೇಳೋದು. ರಾಜ್ಕುಮಾರ್ ಅವರು ಬಹಳ ಒಂದು ಉನ್ನತ ಮಟ್ಟದಲ್ಲಿ ಏರಿರುವಂಥ ವ್ಯಕ್ತಿ. ಅದು ಅವರು ಬರೀ ನಟನು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅವರು ಯಾವ ಹಂತದಲ್ಲಿ ಅವ್ರು ಇದ್ದರು ಅಂದರೆ, ನನಗೆ ಅವರು ಪರಿಚಯ ಇದ್ದರು, ನಮ್ಮ ಮನೆ ಹತ್ರನೇ ಇದ್ದಿದ್ದು. ದಿನ ಬೆಳಗ್ಗೆ ಅವರು ನಮ್ಮ ಮನೆ ಮುಂದೆ ವಾಕಿಂಗ್ ಹೋಗೋರು. ಅವರು ಒಬ್ಬರೇ ನಡ್ಕೊಂಡು ಹೋಗೋರು, ತಲೆಗೆ ಒಂದು ಬಟ್ಟೆ ಕಟ್ಕೊಂಡಿರೋರು. ಹಿಂದ್ಗಡೆ ಯಾರೋ ಒಬ್ಬ ಸಿಬ್ಬಂದಿ ನಡ್ಕೊಂಡು ಹೋಗ್ತಾ ಇದ್ದ. ಬೆಳಗ್ಗೆ ನಮ್ಮ ಮನೆ ಮುಂದೆ ಹೋದಾಗೆಲ್ಲ ನಾವು ಹೊರಗಡೆ ಇದ್ದರೆ ನಮಸ್ಕಾರ ಅಂತ ಹೇಳೋರು. ಆಮೇಲೆ ಅಂದರೆ ವ್ಯಕ್ತಿ ಎಂಥ ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ಹಾಗಿತ್ತು ಅವರ ಚಿಂತನೆಯಲ್ಲಿ. ಅದು ವೆರಿ ಕ್ಲಿಯರ್, ಯಾರು ಏನು ಎತ್ತ ಅಂತ. ಸೊ ಹೀಗಿರುವಾಗ ನಾವು ಎಲ್ಲರನ್ನೂ ನಾವು ದೇವರ ಒಂದು ಅಂಶ ಅಂತ ಅಂದ್ಕೊಂಡ್ರೆ, ನಮ್ಮ ನಿತ್ಯ ಜೀವನದಲ್ಲಿ ಯಾರ ಮೇಲೆ ಕೋಪ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಎಷ್ಟು ಈಸಿ ಆಗ್ಬಿಡುತ್ತಲ್ವ ಲೈಫ್. ಎಲ್ಲರೂ ಗೌರವಿಸ್ತೀವಿ. ಆಮೇಲೆ ಎಲ್ಲ ಆ ಥರ ನಡ್ಕೊಂಡು ಹೋದರೆ ಬಾಕಿ ಇನ್ನೇನು ತೊಂದರೆ ಬರೋಕ್ಕೆ ಸಾಧ್ಯನೇ ಇಲ್ವಲ್ಲ. ಇವತ್ತೆಲ್ಲ ಬರೋದು, ಯಾರೋ ಜಗಳ ಆಡಿದ್ವಿ, ಅವ್ನು ನನಗೇನೋ ಅಂದ, ಅವ್ನು ನನಗೆ ಹೆಂಗೆ ಅಂದ್ಬಿಟ್ಟ, ಅಥವಾ ಅವ್ನು ನಾನು ಹೇಳ್ದಂಗೆ ಕೇಳಲಿಲ್ಲ, ಅವನು ನನಗಿಂತ ಚಿಕ್ಕವನು ದೊಡ್ಡವನು.